ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಟು ಸರಿತಾಸ್ ಕಿಚನ್. ಇವತ್ತಿನ ವಿಡಿಯೋಲಿ ನಾನು ತುಂಬ ಹೆಲ್ದಿಯಾಗಿರೋಂಥ ಅವಲಕ್ಕಿ ಲಾಡು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಕೃಷ್ಣಾಷ್ಟಮಿ ಸ್ಪೆಷಲ್ ಆಗಿ ನಾನು ಈ ವಿಡಿಯೋ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ವಿಡಿಯೋ ಕೊನೆ ತನಕ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣಿಸೋಂಥ ಬೆಲ್ ಬಟನ್ನ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಸೊ ಇದು ಮಾಡೋ ಪ್ರಾಸೆಸ್ ನೋಡೋಣ. ಮೊದಲಿಗೆ ನಾನಿಲ್ಲಿ 2 ಕಪ್ಪಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ಇದನ್ನು ಜರಡಿ ಹಿಡ್ಕೊಬೇಕು, ಅಂದರೆ ಅವಲಕ್ಕಿ ತೊಳಿಬಾರ್ದು. ಸೊ ಅದರಿಂದ ಇದರಲ್ಲಿ ಡಸ್ಟ್ ಏನಾದ್ರು ಇದ್ದರೆ ಹೊರಗೆ ಬರೋಕ್ಕೆ ಅಂತ ನಾನಿಲ್ಲಿ 2 ಕಪ್ ಆಗೋಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ, ಜರಡಿ ಹಿಡ್ಕೊತಾ ಇದ್ದೀನಿ. ಸೊ ಇವಾಗ ಈ ಥರ ಜರಡಿ ಹಿಡಿದಿಟ್ಕೊಂಡಿರೋಂಥ ಅವಲಕ್ಕಿನ ಸ್ಟವ್ ಹಚ್ಚಿ ಒಂದು ಪ್ಯಾನ್ ಇಟ್ಕೊಂಡಿದ್ದನ್ನು ಮೀಡಿಯಮ್ ಹುರಿನಲ್ಲೇ ಇದನ್ನು ನಿಧಾನವಾಗಿ ಹುರ್ಕೊಬೇಕಾಗತ್ತೆ. ಅಂದರೆ ಇದು ಸ್ವಲ್ಪ ಕಲರ್ ಚೇಂಜ್ ಆಗಿ ಸ್ವಲ್ಪ ಕ್ರಿಸ್ಪ್ ಆಗುತ್ತಲ್ಲ, ಅಲ್ಲಿ ತನಕ ಇದನ್ನು ಮೀಡಿಯಮ್ ಹುರಿನಲ್ಲೇ ಹುರಿಬೇಕು. ಕೈಗೆ ತೊಗೊಂಡು ತೋರಿಸ್ತೀನಿ ನೋಡಿ, ಈ ಥರ ಈಸಿಯಾಗಿ ಕಟ್ ಆಗಬೇಕು. ಅಂದರೆ ಅಷ್ಟು ಕ್ರಿಸ್ಪಾಗಿ ಇದನ್ನು ಹುರ್ಕೊಂಡು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ. ಇದು ಪೂರ್ತಿ ತಣ್ಣಗಾಗಬೇಕು. ಈ ಥರ ಹುರಿದಿಟ್ಕೊಂಡಿರೋಂಥ ಅವಲಕ್ಕಿನ ಪೂರ್ತಿ ತಣ್ಣಗಾಕಿ ಬಿಟ್ಬಿಡಬೇಕು. ಇದು ತಣ್ಣಗಾದ್ಮೇಲೆ ಒಂದು ಮಿಕ್ಸರ್ ಜಾರ್ಗೆ ತೊಗೊಳ್ಳಿ. ಇವಾಗ ಇದ್ರ ಜೊತೆಗೆ ಒಂದು 3 ಏಲಕ್ಕಿ ಹಾಕ್ಕೊಂಡಿದ್ದನ್ನು ಆದಷ್ಟು ಸಾಫ್ಟಾಗಿ ಪೌಡ್ರ್ ಮಾಡ್ಕೊಬೇಕಾಗತ್ತೆ. ಸೊ ನೋಡ್ತಿರ್ಬೋದು, ಈ ಥರ ಪೌಡ್ರ್ ಮಾಡಿಟ್ಕೊಳ್ಳಿ. ಇವಾಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ತೊಗೊಂಡಿದ್ದೀನಿ. ತುಪ್ಪ ಹಾಕಿದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಕೂಡ ಹಾಕಿ ಹುರ್ಕೊಬೇಕು. ಇದ್ರ ಜೊತೆಗೆ ಒಂದು ಸ್ವಲ್ಪ ದ್ರಾಕ್ಷಿ ಕೂಡ ಹಾಕಿ ಒಂದೊಳ್ಳೆ ಗೋಲ್ಡನ್ ಬ್ರೌನ್ ಬರೋ ತನಕ ಲೋ ಫ್ಲೇಮ್ನಲ್ಲೇ ಹುರಿಬೇಕಾಗತ್ತೆ. ಸೊ ಈ ಥರ ಹುರಿದಿಟ್ಕೊಂಡಿರೋಂಥ ದ್ರಾಕ್ಷಿ ಗೋಡಂಬಿ ಇದೆಯಲ್ಲ, ಇದನ್ನು ಒಂದು ಬಟ್ಲಿಗೆ ತೆಗೆದಿಟ್ಕೊಳ್ಳೋಣ. ಇವಾಗ ಇದೇ ಪ್ಯಾನ್ಗೆ 1 ಕಪ್ ಆಗೋಷ್ಟು ನಾನು ಬೆಲ್ಲ ತೊಗೊಂಡಿದ್ದೀನಿ. ಸ್ವೀಟ್ನೆಸ್ ಜಾಸ್ತಿ ಇಷ್ಟಪಡೋರು 1.5 ಕಪ್ಪಷ್ಟು ಕೂಡ ಹಾಕ್ಬೋದು. ನಾನಿಲ್ಲಿ 1 ಕಪ್ಪಷ್ಟು ತೊಗೊಂಡಿದ್ದೇನೆ. ಈ ಥರ ಕರಗಿಸ್ಕೊಬೇಕು. ನಿಮಗೆ ಬೆಲ್ಲದಲ್ಲಿ ಏನಾದರೂ ಕಸ ಇದೆ ಅಂತ ಅನಿಸಿದ್ರೆ ಮೊದಲೇ ಬೆಲ್ಲನ ಕರಗಿಸ್ಕೊಂಡು ನೀವು ಫಿಲ್ಟರ್ ಮಾಡಿ ಕೂಡ ಹಾಕ್ಬೋದು. ಸೊ ಈ ಥರ ಬೆಲ್ಲ ಕರಗಿದ್ಮೇಲೆ, ಅಂದರೆ ಪಾಕ ಎಲ್ಲ ಏನೋ ತೆಗಿಯೋದು ಬೇಕಾಗಲ್ಲ, ಬೆಲ್ಲ ಸ್ವಲ್ಪ ಕರಗಿ ನೋಡಿ ಈ ಥರ ಸಾಫ್ಟ್ ಆಗುತ್ತಲ್ಲ, ಅಲ್ಲಿ ತನಕ ಈ ಥರ ನಾವು ಬೆಲ್ಲನ ಕರಗಿಸ್ಕೊಬೇಕಾಗತ್ತೆ. ಸೊ ನೋಡ್ತಿರ್ಬೋದು, ಬೆಲ್ಲ ಈ ಥರ ಚೆನ್ನಾಗಿ ಕರಗಿದ್ಮೇಲೆ ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರೋಂಥ ಪೋಹ ಇದೆಯಲ್ಲ, ಅಂದರೆ ಅವಲಕ್ಕಿ ನಾವು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಇದ್ರ ಜೊತೆಗೆ ಸೇರಿಸ್ಕೊಳ್ಳೋಣ. ಇದ್ರ ಜೊತೆಗೆ ಒಂದು ಅರ್ಧ ಕಪ್ ಆಗೋಷ್ಟು ನಾನು ಕೊಬ್ಬರಿನ ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ನಿಮಗೆ ತುರಿಯೋದು ಇಷ್ಟ ಆಗಲ್ಲ ಅಂತಂದರೆ ಇದನ್ನು ಕೂಡ ಮಿಕ್ಸಿಗೆ ಹಾಕಿ ಪೌಡರ್ ಮಾಡಿ ನೀವು ಹಾಕ್ಬೋದು. ಅವಲಕ್ಕಿ ಮತ್ತು ಕಾಯಿ ತುರಿ ಇವೆರಡೂ ಹಾಕಿದ್ಮೇಲೆ ಬೆಲ್ಲದ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗೋ ಥರ ಸ್ಟವ್ ಹುರಿನ ಮೀಡಿಯಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೆಲ್ಲದ ಜೊತೆಗೆ ಇವೆರಡು ಚೆನ್ನಾಗಿ ಮಿಕ್ಸ್ ಆಗೋ ಥರ ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಒಂದು 3/4 ಕಪ್ ಆಗೋಷ್ಟು ನಾನಿಲ್ಲಿ ಬೆಲ್ಲ ಸೇರಿಸ್ತಾ ಇದ್ದೀನಿ, ಹಾಲು ಸೇರಿಸ್ತಾ ಇದ್ದೀನಿ. ಹಾಲು ಕೂಡ ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಸ್ಟವ್ನ ಪೂರ್ತಿ ಆಫ್ ಮಾಡ್ಕೊಂಬಿಟ್ಟು ಇವಾಗ ನಾವು ಮೊದಲೇ ಹುರಿದಿಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ ಇತ್ತಲ್ಲ, ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದನ್ನು ತಣ್ಣಗಾಗೋಕ್ಕೆ ಬಿಟ್ಬಿಡಬೇಕು. ಅಂದರೆ ನಮಗೆ ಉಂಡೆ ಕಟ್ಟೋದಕ್ಕೆ ಆಗೋಷ್ಟು ಬಿಟ್ಬಿಡಬೇಕಾಗತ್ತೆ. ಅಂದರೆ ಉಗುರು ಬೆಚ್ಚಗಿರಬೇಕಾದ್ರೆ ಇದನ್ನು ನಾವು ಉಂಡೆ ಕಟ್ಟಬೇಕು. ಈ ಥರ ಉಂಡೆ ಕಟ್ಟಬೇಕಾದ್ರೆ ನೀವಿನ್ನೂ ಎಕ್ಸ್ಟ್ರಾ ತುಪ್ಪ ಬೇಕಾದರೆ ಸೇರಿಸ್ಬೋದು. ನಾನು ತುಪ್ಪ ಏನೂ ಹಾಕ್ತಾಯಿಲ್ಲ. ನೋಡ್ತಿರ್ಬೋದು ನಮಗೆ ಲಾಡು ಅನ್ನೋದು ಎಷ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ. ಈ ಥರ ನಿಮಗೆ ಬೇಕಾಗಿರೋ ಸೈಜಲ್ಲಿ ಉಂಡೆ ಮಾಡಿಕೊಂಡ್ರೆ ಅವಲಕ್ಕಿ ಲಾಡು ಅನ್ನೋದು ಈಸಿಯಾಗಿ ರೆಡಿ ಆಗಿಬಿಡುತ್ತೆ. ಇದು ಕೃಷ್ಣಾಷ್ಟಮಿಗೆ ಅಂತಲೇ ಅಲ್ಲ, ನೆಕ್ಸ್ಟ್ ಬರೋವಂಥ ಗೌರಿ ಗಣೇಶ ಹಬ್ಬಕ್ಕೂ ಕೂಡ ನೀವು ಇದನ್ನು ಮಾಡ್ಕೊಬೋದು. ಅಥವಾ ಮಕ್ಕಳು ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ದಾಗ ಈ ಥರ ಹೆಲ್ದಿಯಾಗಿ ನೀವು ಮಾಡಿ ಕೊಡ್ಬೋದು. ಸೊ ನೋಡ್ತಿರ್ಬೋದು ನಮಗೆ ಎಷ್ಟು ಪರ್ಫೆಕ್ಟಾಗಿ ಲಾಡು ಅನ್ನೋದು ರೆಡಿಯಾಗಿದೆ. ತುಂಬ ಈಸಿಯಾಗಿ ಮನೆಯಲ್ಲೇ ಸಿಗೋವಂಥ ಪದಾರ್ಥಗಳಿಂದ ಇದನ್ನು ಮಾಡ್ಕೊಬೋದು. ಸೊ ಡೆಫಿನೆಟಾಗಿ ನೀವು ಒಂದು ಸಲ ಟ್ರೈ ಮಾಡಿ, ನೀವು ಮಾಡಿದಾಗ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣಿಸುವಂಥ ಬೆಲ್ ಬಟನ್ನ ಆ್ಯಕ್ಟಿವೇಟ್ ಮಾಡಿಕೊಂಡ್ರೆ ನನ್ನ ಹೊಸ ವೀಡಿಯೋಸ್ ನೋಟಿಫಿಕೇಷನ್ಸ್ ಎಲ್ಲ ನಿಮ್ಮ ಮೊಬೈಲಿಗೆ ಬರುತ್ತೆ. ಥ್ಯಾಂಕ್ ಯು.